ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಅಂದ್ರೆ ಸುಮ್ಮನೆ ಏನೋ ಆಟ ಆಡ್ತಾ ಇದ್ರಿ, ಚಲ ನಾಟಕ ಮಾಡ್ತಾ ಇದ್ರಿ, ದಿಢೀರಂತ ಒಂದು ಸೀರಿಯಸ್ನೆಸ್ ಬಂತು ಲೈಫಲ್ಲಿ ರಂಗಾಯಣದಿಂದ. ರಂಗಾಯಣ ರೂಪಿಸ್ತು ಅಂತಾನೆ ಹೇಳ್ಬೋದು ನಾವು ಅನ್ಸುತ್ತೆ. ಹೌದು ಸರ್, ಹೌದು. ನನಗೆ ಬಿ ವಿ ಕಾರಂತರು ಇಂಡಿಯಾದಲ್ಲಿ ಎಲ್ಲೂ 3 ವರ್ಷದ ಮೇಲೆ ಎಲ್ಲೂ ಇಲ್ಲ, ಗೊತ್ತಿಲ್ಲ ಯಾಕೆ. ಕರ್ನಾಟಕದಲ್ಲಿ 6 ವರ್ಷ ಇದ್ರು. ಅವ್ರಿಗೆ ಒಂದು ನಮ್ಮ ಹತ್ರ ಹೇಳ್ಕೊಳ್ಳೋರು, ನನಗೆ ಒಂದು ಧಾವಂತ ಇದೆ, ಒಂದು ಅವಸರ ಇದೆ, ನಿಮಗೆಲ್ಲ ಹೇಳಿಬಿಡ್ಬೇಕು, ನಿಮಗೆಲ್ಲ ಕಲಿಸ್ಬಿಡ್ಬೇಕು ಅಂತೇಳಿ ಒಂದ್ಸರಿ ಬಾಯಿ ಟಪಾರದ ಹೊಡ್ಕೊಂಬಿಟ್ರು. ತಾಯಿ ಒಬ್ಬಳೇ ಕಲ್ಸೋಕ್ಕೆ ಸಾಧ್ಯ ಆಗೋದು. ನಾನು ಆರ್ಟ್ನ ನಿಮಗೆ ತಿಳ್ಸೋಕ್ಕೆ ಮಾತ್ರ ಸಾಧ್ಯ. ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗಿ ನಿಮ್ಮ ಜವಾಬ್ದಾರ. ಹುಚ್ಚತನನ ಹೇಳೋದು ನಿಮಗೆ, ಹುಚ್ಚತನನ ಇಡಿಸ್ಕೊಳ್ಳೋದು ಬಿಡೋದು ನಿಮ್ಗೆ ಸೇರಿದ್ದು ಅಂತ ಹೇಳೋದು. ಎಸ್ ಎಸ್ ಎಸ್, ಸೋ ನೈಸ್ ತಿಳಿಸಿದ್ದವರು. ನಿಮ್ಮ ರಂಗಾಯಣ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ರಘು. ಹಾಯ್ ರಘು. ಹಾಯ್ ರಘು. ಹಾಯ್ ರಘು, ಚೆನ್ನಾಗಿದ್ಯಾ? ಸಾವಿರದ 1989ರಲ್ಲಿ ಬಿ ವಿ ಕಾರಂತರ ಪರಿಕಲ್ಪನೆಯ ಮೇಲೆ ಮೈಸೂರಿನಲ್ಲಿ ರಂಗಾಯಣದಂಥ ಒಂದು ರಂಗ ಸಂಕೀರ್ಣವನ್ನು ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ 30 ಜನರನ್ನ ಆಯ್ಕೆ ಮಾಡಿದ್ರಲ್ಲಿ ರಂಗಾಯಣದ ರಘು ಕೂಡ ಒಬ್ಬರು. ರಘುನ ಮೊದಲನೇ ಸರಿ ನಾನು ನೋಡಿದ್ದು KC ರಘುನಾಥ್ ಆಗಿ, ತೆಳ್ಳಗಿನ ಉದ್ದಗಿನ ಅತ್ಯಂತ ಸ್ಮಾರ್ಟ್ ಆಗಿರುವಂಥ ಹುಡುಗ. ನಾನು, ನೀನು, ಅರುಣ್ ಸಾಗರ್, ನಾವು 3 ಜನ ಒಟ್ಟಿಗಿದ್ದು ಬೇರೆ ಬೇರೆಯವ್ರ ನಾಟಕ ನೋಡಕ್ಕೆ ಹೋಗ್ತಾ ಇದ್ದಿದ್ದು, ರಾಜ್ಕಮಲ್ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದಿದ್ದು, ಹನುಮಂತು ಹೋಟ್ಲಲ್ಲಿ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದ್ದಿದ್ದು ಎಲ್ಲವೂ ಈಗ ನೆನಪಾಗುತ್ತೆ. ಶಿವರಾಂಪೇಟೆಗೆ ಹೋಗಿ ನಾವು ಅಲಸಂದೆ ವಡೆ ತಿನ್ನಕ್ಕೆ ಹೋಗ್ತಿದ್ವಲ್ಲ, ಆ ಎಮ್ಮ ಮಾತ್ರ ಅದೇ ವಡೆಯನ್ನು, ಅದೇ ರುಚಿಯನ್ನು ಇವತ್ತಿಗೂ ಅದೇ ಥರದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ರಂಗಾಯಣದ ರಘುನಲ್ಲಿ ಬಹಳ ನಮಗೆ ವಿಶೇಷವಾಗಿ ಕಂಡಿದ್ದು ಅಂದರೆ ಪಕ್ಕ ಒಂದು ರೂರಲ್ ಫೋಕ್ ರಂಗದ ಮೇಲೆ ಬಂದರೆ ಸಾಕು, ಅವನು ದೊಡ್ಡ ರಾಕ್ಷಸ ಇದ್ದಾಗ. ರೋಡ್ ಅಂತ ಬಹಳ ಅಪರೂಪದ ನಾಟಕ, ಅದರಲ್ಲಿ ಒಂದು ಪ್ರೊಫೆಸರ್ ಮಾಡ್ತಾ ಇದ್ದ. ಬಹುಶಃ ನನ್ನ ಜೀವಮಾನದಲ್ಲಿ ನಾನು ನೋಡಿದ, ನಾನು ಅತ್ಯಂತ ಮೆಚ್ಚಿಕೊಂಡ ಶ್ರೇಷ್ಠವಾದಂಥ ಪಾತ್ರ ಆ ಪಾತ್ರ ಅಂತ ಅಂದ್ಕೊಳ್ತೀನಿ. ನಾವು ನಾಟಕದ ಮುಖಾಂತರ ಅಮೇರಿಕಕ್ಕೆ ಹೋದಾಗ ಅಲ್ಲಿರುವಂಥ ಸಂದರ್ಭಗಳು, ಜರ್ಮನಿಗೆ ಹೋದಂಥ ಸಂದರ್ಭಗಳು ನೆನೆಸುವಾಗ ಒಂದು ಚಿಂತನೆ ಹುಡ್ತಾ ಇದೆ. ಯಾರು ಹಿಂಗೆ ಮಾತಾಡ್ತಾರೆ, ಯಾರು ಹಿಂಗೆ ಆ್ಯಕ್ಟ್ ಮಾಡ್ತಾರೆ, ಅದನ್ನು ಪಕ್ಕ ಇಮಿಟೇಟ್ ಮಾಡಿ ತೋರಿಸ್ತಾನೆ. ಬಹುಶಃ ರಂಗಾಯಣ ಒಂದು ರೀತಿಯಲ್ಲಿ ನಿನ್ನನ್ನು ಕಳ್ಕೊಂಡದ್ದು ನಮಗೆಲ್ಲ ಥರ ನೋವಿದೆ. ರಂಗಾಯಣದಲ್ಲಿ ಹೇಗೆ ನಿನ್ನ ನಟನೆಯನ್ನು ಮೆಚ್ಕೊಂಡಿದೆಯಾ ಅದೇ ಥರ ನಿನ್ನ ಎಲ್ಲ ಸಿನಿಮಾಗಳನ್ನು ನೋಡೋಕ್ಕೆ ನಾನು ಹೋಗ್ತೀನಿ. ನೀನು ರಂಗಭೂಮಿನಲ್ಲಿ ಎಷ್ಟು ಆಸಕ್ತಿ ತಗೋತಾ ಇದ್ಯೋ ಒಂದು ಪಾತ್ರ ಕಟ್ಟೋದಕ್ಕೆ, ಸಿನಿಮಾದಲ್ಲೂ ಕೂಡ ಅಷ್ಟೇ ಆಸಕ್ತಿಯುತವಾಗಿ ನಿನಗೆ ಎಷ್ಟೋ ಒಳಗೆ ಅವಮಾನಗಳ ಬೇಗುದಿ ಇದ್ರು, ಆಕ್ರೋಶ ಇದ್ರು, ಅಸಹನೆ ಇದ್ರು, ಅದನ್ನೆಲ್ಲ ಮರೆತು ಅಂತ ಒಂದು ನಗು, ನಿನ್ನೊಂದು ನಗು ಇದೆಯಲ್ಲ, ಆ ನಗು ಮೂಲಕ ಅವ್ರನ್ನ ಮತ್ತೆ ಒಳಗೆ ತಗೊಂಡು ಪಾತ್ರ ಕಟ್ಟೋ ರೀತಿ ನಂಗೆ ಬಹಳ ಸಂತೋಷ ಕೊಟ್ಟಿದೆ. ರಘು, ನಿನ್ನ ಈ ಸಾಧಕರ ಸೀಟಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಶಿವ 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 ಇವನಾರಾವ 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 ಎಂದು ಎಣಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆಣಿಸಯ್ಯ. ಶಿವ 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 ಶಿವ. ಹಾ ರೇ ತಗೋ, ಇದು ಏನಕ್ಕೆ ತಂದಿರೋ ಪ್ರೆಸೆಂಟೇಷನ್ ಇದೆ, ಈ ಸೆಟ್ಟಲ್ಲಿ ಇಟ್ಟಿದ್ರು. ಬನ್ನಿ ಅರುಣ್, ರಂಗಾಯಣ ಡೇಸ್ ಬಗ್ಗೆ ಹೇಳ್ತಾ ಇದ್ರು. ನೀವಿಬ್ರೆಲ್ಲ ಅಮೆರಿಕಾಗ ಹೋದ್ರಂತೆಲ್ಲ ಏನೋ ಸೂಪರ್ ಇನ್ಸಿಡೆಂಟ್ ಆಯ್ತಂತಲ್ಲ. ಅಮೆರಿಕದ ಇನ್ಸಿಡೆಂಟ್ ಒಂಥರ, ಜರ್ಮನಿ ಇನ್ಸಿಡೆಂಟ್ ಒಂಥರ. ಯಾವ್ದೋ ಒಂದು ಇನ್ಸಿಡೆಂಟ್ ಹೇಳಿ. ಇಲ್ಲ, ಅಮೆರಿಕದಲ್ಲಿ ನಮ್ಮ ಕಾರಂತರದ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಆಕ್ಚುಲಿ ನಾನು ಇವನು ಎಲ್ಲ ಇದ್ವಿ. ಅವಾಗ ಒಬ್ಬ ಬ್ಲ್ಯಾಕ್ ಅವ್ರ ಹತ್ರ ಕೈಯಲ್ಲಿ ಅವರು $100 ಏನೋ ತೆಗೆದಿದ್ರು ಅಂತ ಕಾಣಿಸುತ್ತೆ. ಟಪ್ ಅಂತ ಕಿತ್ಕೊಂಡು ಓಡೋಗ್ಬಿಟ್ಟ. ಓಡೋ ತಕ್ಷಣ ಕಾರಂತರು ನೋಡ್ತಾನೆ ನಿಂತಿದ್ರು. ಆಮೇಲೆ ಬಂದು ನಮಗೆ ಹೇಳಿದ್ರು, ನೋಡಿ ಎಂತ ಎನರ್ಜಿ ಇದೆ ಕಳ್ಳನಿಗೆ, ಆ ದುಡ್ಡನ್ನು ಕಿತ್ಕೊಂಡು ಓಡ್ದ ಅಲ್ವಾ. ಆ ಹಸಿವಿರ್ಬೇಕು ಕೆಲಸದಲ್ಲಿ, ಹಸಿವಿರೋದ್ರಿಂದನೇ ನೋಡಿ ಅವನು ಅಷ್ಟು ಚೆನ್ನಾಗಿ ಹೊಡೆದ. ಅದಕ್ಕೆ ಇಂತಲ್ಲಿ ಮಹಾನ್ ಕಲಾವಿದರು, ಮಹಾನ್ ಓಟಗಾರರೆಲ್ಲ ಹುಟ್ಟಿರೋದು ಅದಕ್ಕೆ ಅಂತ ಹೇಳಿ.
ಹಾಗೆ ಆ ಥರದ್ದಿದೆ. ಆಮೇಲೆ ನಾನು ಇವನು ಅವ್ರದ್ದು ಫಸ್ಟ್ ಮೀಟ್ ಚೆನ್ನಾಗಿದೆ ಸರ್. ಎಲ್ಲ ಓದ್ವಿ. ಅದು ಅಲನ್ ಸ್ಟೀವರ್ಟ್ ಅಂತ ಲಮಾಮಾ ಅಂತ ಥಿಯೇಟರ್ ನ್ಯೂಯಾರ್ಕ್ ಅಲ್ಲಿ ಎಲ್ಲ ಹೋಗಿ ಕೂತ್ಕೊಂಡ್ರೆ ಆ ಲೇಡಿ ಬಂದು ವೆರಿ ಸ್ಕಾರ್ ಅಂತ ಬಂದು ಅವ್ರಿಗೆ ಕಾರ್ ಅಂತಂತಂದ್ರೆ ಅವ್ರಿಗೇನೋ ಬೇರೆ ಥರದ ಒಂದು ಯಾವುದೋ ಒಂದು ಈ ನಿಮ್ಮ ಸ್ಟ್ಯಾಚುಗಳು ಇರ್ತಾವಲ್ಲ ಹಿಂಗೆಂಗೋ ಇದ್ದು ಹಿಂಗೆಂಗೋ ಹಂಗೆ ಅಂದ್ಕೊಂಡ್ರೆ ಇವ್ರು ಗಡ್ಡ ಜುಬ್ಬ ಹಿಂಗೆ ನಿಂತ್ಬಿಟ್ಟಾರ ಸರ್. ಹಿಂಗೆ ಈಸ್ ಕಾರ್ ಅಂತಂದ್ರು ಅಂತಂದ್ರು ಕರ್ಕೊಂಡ್ರು ಸರ್. ಅಲ್ಲ ಬನ್ನಿ ಅಂತ ಎಲ್ಲರನ್ನೂ ಸೇರಿಸಿ ನಿಲ್ಲಿಸ್ಬಿಟ್ಟು, ನೋಡಿ ಇದು ಅಮೆರಿಕ, ಹಿಂಗಿರುತ್ತೆ, ಹಂಗೆ ಬಿ ಕೇರ್ಫುಲ್, ಆಮೇಲೆ ನೀವು ಶೋ ಮಾಡ್ಬೇಕಾರೆ ಹಿಂಗೆ ಮಾಡಬೇಕು, ಹಂಗೆ ಮಾಡ್ಬೇಕು, ಅದು ಇದು ಎಲ್ಲ ಹೇಳ್ಬಿಟ್ಟು ಓಕೆ ಬಾಯ್ ಕಾರ್ ಅಂತ ಪಚ್ಚಕ್ಕೆ ಮುಚ್ಕೊಟ್ಟು ಹೋಗ್ಬಿಡ್ಲಿ ಸರ್. ಫಸ್ಟ್ ಟೈಮ್ ಬಿ ವಿ ಕಾರಂತರು ನಮಗೆ ನಾಚ್ಕೊಳ್ಳೋಂಥ ಮೂಮೆಂಟ್ ನಾವು ನೋಡಿದ್ವಿ. ಮಾಡಿದ್ರು ಆಮೇಲೆ ನಾವು ಅಲ್ಲ ಇವನೇ ಆಯ್ತು ನೋಡೋ ಮುದ್ಕಪ್ಪ ನಾಚ್ಕೋತಾರೆ ನೋಡೋ ಅಂತಂದ್ರೆ ಆಮೇಲೆಲ್ಲ ಹೊರಟ್ವಿ ಸರ್. ಹಿಂಗೆ ಬನ್ನಿ ಅಂತಂದ್ರು. ಮತ್ತೇನು ಹೇಳ್ತಾರೆ ಅಂದ್ವಿ. ನೋಡಿ ಎಂತ ಎನರ್ಜಿ ಇತ್ತು ಎಮ್ಮನಲ್ಲಿ, ಎನರ್ಜಿ ಇರಬೇಕು, ಹಸು ಇರಬೇಕು ಅಂತ. ನೋಡಿ ಅಂತಂದ್ರೆ ನಾವೇನು ಹೇಳಿ ಬಂದ್ರೆ ಇದನ್ನ ಪ್ರೇಮಂಗೆ ಹೇಳ್ಬೇಡಿ. ಆಗಿದೆ ಅವಾಗ ಇದನ್ನ ಪ್ರೇಮಂಗೆ ಹೇಳ್ಬೇಡಿ ಆಯ್ತಾ, ಹೋಗಿ. ಆಮೇಲೆ ಬರ್ಲಿನ್ಗೆ ಹೋದ್ವಿ. ಅಲ್ಲಿ ಬರ್ಲಿನ್ ಕಾಂಗ್ರೆಸ್ ಹೌಸ್ ಅಲ್ಲಿ ಶೋ ಇದು. ಆವತ್ತು ಕ್ರಿಸ್ಟಿ ಅಂತ ಆರ್ಟಿಸ್ಟು ಅಲ್ಲಿನ ಪಾರ್ಲಿಮೆಂಟ್ ಹೌಸ್ನ ಪಾರ್ಲಿಮೆಂಟ್ ಹೌಸ್ನ ಬಟ್ಟೆ ಹಾಕ್ಬಿಟ್ಟು, ವಿಧಾನಸೌಧಕ್ಕಿಂತ ದೊಡ್ಡದು ಸರ್, ಅದನ್ನ ಬಟ್ಟೆ ಹಾಕ್ಬಿಟ್ಟು ಪಟ್ನ ತರ ಕಟ್ಬಿಟ್ಟಿದ್ದ ಹಿಂಗೆ. ಅಂದ್ರೆ ಅವನ ಉದ್ದೇಶ ಏನಂತಂದ್ರೆ ಈ ಹಳೇದನ್ನೆಲ್ಲ ಉಳಿಸ್ಕೊಳ್ಳಿ, ಕಳಿಬೇಡಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ದೊಡ್ಡ ಗ್ರೌಂಡು ಅದು ಕಟ್ಟಿದ್ದಾರೆ. ಅವ್ನು ಹೇಳಿದೆ ನನ್ನ ಜಾಗ ಇದೆ ನೋಡ್ಕೊಂಬನಿ ಅಂತ ಕರ್ಕೊಂಡೋದ ಒಬ್ಬನಿಗೆ. ಹೋದ್ವಿ ಎಲ್ಲರೂ. ಇವ್ನು ನೋಡಿದ್ರೆ ಇವನೇನು ಮಾಡ್ದ, ನೋಡ್ಬಿಟ್ಟು ಸುಮ್ಮನೆ ಇಲ್ಲಾರ್ದೆ ಆವೇಶ ಬಂದ್ಬಿಡ್ತು ಅವನಿಗೆ. ಬತ್ತಲಾಗದೆ ಬೈಲು ಸಿಕ್ಕದಣ್ಣ, ಅದು ಇದು ಏನು ಹೇಳಕ್ ಸಿನಿಮಾಬಿಟ್ಟ ಇವನು. ಯಾಕೋ ಅಂದ್ರೆ ಅವ್ನು ಕಟ್ಟಿದ ಕಣೋ, ನಾನು ಬಿಚ್ತೀನಿ ಕಣ, ಓಪನ್ ಆಗಬೇಕು ಅಂತ. ಏನು ಬಿಚ್ತೀಯ ಅಂದ, ಎಲ್ಲ ಬಿಚ್ಚಾಕ್ಬಿಡ್ತೀನಿ ಅಂದ. ನೀನು ಬುದ್ಧಿ ಕೆಟ್ಟಿದ್ಯೇನೋ ಅಂತಂದ್ವಿ. ಸುಮ್ಮನಿರೋ ನಿಂಗೆ ಗೊತ್ತಿಲ್ಲ, ಅವ್ನಿಗೆ ಹಂಗೆ ಬಂದ್ಬಿಡ್ತು ಅವ್ರ ಆವೇಶ ಅಂತ ಯಾರು ಸರಿಯಾಗ್ತಾರ ಪಟ ಬಿಚ್ಚಿಬಿಟ್ಟ ಸರ್. ಬಿಚ್ಚಿ ಅಲ್ಲಿ ಫುಲ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಇರೋದಕ್ಕೆ ಜನಕ್ಕೆ ಆಯ್ತು ಯಾರೋ ಒಬ್ಬ ಹಿಂಗೆ ಕುಣಿತಾವನೆ ಅಂತ. ಅಷ್ಟು ಜನ ಹಿಂಗೆ ಬಂದ್ರು ಸರ್. ಎಲ್ಲ ಬಂದು ಇವ್ನು ಮಾಡ್ತು ಮೈ ಮರ್ತು ಕುಣಿತಾವನೆ. ಅಪ್ಪ ನಮ್ದು ಗೊಮ್ಮಟೇಶ್ವರ ಇರೋ ಊರ್ ಕಣ, ಬಾ ಯಾಕೆ ಹಿಂಗೆ ಮಾಡ್ತೀಯ ಬಾರ. ಅವನು ಬಟ್ಟೆ ಹಾಕಿ ಬನ್ನಿ ಮತ್ತೆ ಇವ್ರಿಗೆ ಬಟ್ಟೆ ಹಾಕಿ ಕಟ್ಟಿ ಸರ್, ಇವ್ರು ಬಟ್ಟೆ ಹಾಕಿ ಬೆಳಿಗ್ಗೆ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿದೆ ಎಲ್ಲ ಪೇಪರಲ್ಲೂ. ಆಮೇಲೆ ಕಾರಂತರು ಇನ್ನೊಂದು ಮಾತಾಡಿದ ನೆನಪಿದೆ ನೋಡಿ, ಇಂಡಿಯಾದಲ್ಲಿ ಮೊದಲು ಬೆತ್ತಲಾದವಳು ಪ್ರತಿಮಾ ಬೇಡಿ, ಫಾರಿನ್ ನಲ್ಲಿ ಮೊದಲ ಬೆತ್ತಲಾದ ಭಾರತೀಯ ಅರುಣ್ ಸಾಗರ್ ಅಂತ.